ಅಂತ ವಿದ್ಯಾ ಭದ್ರೇಗೌಡರನ್ನ ನೋಡ್ತಾ ನಿಮ್ ಜೊತೆನೆ ಮಾತಾಡ್ಬೇಕು, ನಿಮ್ಮನ್ನೇ ಭೇಟಿ ಆಗ್ಬೇಕು ಅಂತ ನಿಮ್ಗೋಸ್ಕರ ಇಷ್ಟೊತ್ತನ ಕಾಯ್ತಿದ್ದೆ ಅಂತ ಹೇಳಿದಾಗ ಅವಳ ಮಾತನ್ನ ಕೇಳಿದಂತ ಭದ್ರೇಗೌಡನ್ಗೆ ಖುಷಿ ಆಗುತ್ತೆ. ಏನು ನನ್ಗೋಸ್ಕರನ, ಏನ್ ವಿಷಯ ಏನಿತ್ತು ಅಂತ ಕೇಳಿದಾಗ ಅದು ನಮ್ ಗೋಪಾಲನ್ನ ನಿಮ್ ಕಡೆದವರು ತಗೊಂಡು ಹೋಗ್ಬಿಟ್ಟಿದ್ದಾರೆ, ಕಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಗೋಪಾಲನ ಯಾರವ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಭದ್ರೇಗೌಡ ಹಾಗೂ ಕ್ವಾಟ್ಲೆ. ಅಲ್ಲ ಕ್ವಾಟ್ಲೆ ಏನೋ ಹೆಸರು ಅಂದ್ಲಲ್ಲ ಅಂತ ಕೇಳಿದಾಗ ಅದು ಮಿಸ್ಟರ್ ಗೋಪಾಲ್ ಅಂತ ಹೇಳಿದಾಗ ವಿದ್ಯಾ ಫ್ರೆಂಡು ಭೂನ ನಗ್ತಾ ಇರ್ತಾಳೆ. ಗೋಪಾಲ ಅಂದ್ರೆ ಮನುಷ್ಯ ಅಲ್ಲ, ಅಲ್ಲಿ ಕಟ್ ಹಾಕಿದಾರಲ್ಲ ಆಡು ಅಂತ ಹೇಳಿದಾಗ ಅದನ್ನ ನೋಡ್ತಾ ನಗ್ತಾ ಇರ್ತಾನೆ ಭದ್ರೇಗೌಡ. ಆಗ ವಿದ್ಯಾ ಅಳ್ತಾ, ನಾವು ಗೋಪಾಲನ ತುಂಬಾ ಹಚ್ಕೊಂಡಿದ್ದೇವೆ, ಅದಕ್ಕೆ ಯಾರು ಇಲ್ಲ, ಅದಕ್ಕೂ ಒಂದ್ ಜೀವ ಅಂತ ಇರುತ್ತಲ್ಲ, ನಮ್ ಸ್ವಾರ್ಥಕ್ಕೋಸ್ಕರ ಅದನ್ನ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ, ನೀವು ನಿಮ್ ಮನೆಯವ್ರ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ನಮ್ ಗೋಪಾಲನ ಉಳಿಸ್ಕೊಡಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೊತಾಳೆ. ಆಗ ಕ್ವಾಟ್ಲೆ, ನೀನ್ ಏನು ಯೋಚನೆ ಮಾಡ್ಬೇಡ ತಂಗಿಯಮ್ಮ, ನಮ್ಮ ಅಣ್ತಮ್ಮ ಅಂತಂದ್ರೆ ಏನಂತ ಅನ್ಕೊಂಡಿದ್ಯಾ, ದಾನಕ್ಕೆ ಕರ್ಣ, ಧರ್ಮಕ್ಕೆ ಕೃಷ್ಣ, ತಂತ್ರಕ್ಕೆ